ಯಾವುದನ್ನು ಒಂದು ಹುಳ ತರಹನೋ ನಾಯಿ ತರಹನೋ ಕತ್ತೆ ತರಹನೋ ನಮ್ಮನ್ನು ಹುಟ್ಟಿಸಿದ್ರೆ ದೇವರ ಹತ್ರ ಜಗಳ ಮಾಡ್ತಾ ಇದ್ವಿ ನಾವು. ಏನಯ್ಯ ಸ್ವಾಮಿ, ನಮಗೆ ಈ ಮಾನವ ಜನ್ಮ ಬಿಟ್ಟು ಇಂತಹ ಜನ್ಮ ಕೊಟ್ಟಿದ್ದೀವಿ ಅಂತ ದೇವ್ರನ್ನ ಕೇಳ್ತಾ ಇದ್ವಿ? ಇಲ್ಲ. ನಾವು ಅನ್ಕೊಂಡೂ ಇರಲಿಲ್ಲ ದೇವ್ರನ್ನ, ನಾವು ಕೇಳೂ ಇಲ್ಲ. పుట్టిన సమానాలేదు మేము అల్లా పుట్టినతే పూర్వ ఫలము పుట్టిన సమానాలేదు మేము బయటరానాడుకు నీ మహిమ నామాలు కటకటమం మనాలేదు మేము అల్లా పుట్టినతే పూర్వ ఫలము పుట్టిన మనాలేదు మేము. ನಾವು ದೇವರನ್ನು ಕೇಳಲಿಲ್ಲ, ಅನ್ಕೊಂಡು ಇರಲಿಲ್ಲ. ನಮ್ಗೆ ಈ ಮಾನವ ಜನ್ಮ ಬೇಕು ಅಂತ ಕೇಳಲಿಲ್ಲ, ನಮಗಿದು ಬರುತ್ತೆ ಅಂತ ನಾವು ಅನ್ಕೊಂಡು ಇರಲಿಲ್ಲ. ಮತ್ತು ಇಂತಹ ಮಾನವ ಜನ್ಮದೊಳಗೆ ನಾವು ಬಂದಿದ್ದೀವಿ. ಪರಮಾತ್ಮ ನಮ್ಗೆ ಅವಕಾಶ ಮಾಡಿದ್ದಾನೆ. ಮತ್ತೆ ನಮ್ಮ ಜನ್ಮ ಸಾರ್ಥಕವಾಗೈತಾ? ಸಾರ್ಥಕವಾಗಲಿಲ್ಲ. ತುಂಬ ಜನ ಅನ್ಕೊಳ್ತಾರೆ ಈ ಮಾನವ ಜನ್ಮ ಉತ್ಕೃಷ್ಟವಾಗಿರೋದು, ಇದು ಅಮೂಲ್ಯವಾಗಿರೋದು. ಇಂತಹ ಮಾನವ ಜನ್ಮದೊಳಗೆ ನಾವು ಬಂದಿದ್ದೀವಿ, ನಮ್ಮ ಜನ್ಮ ಸಾರ್ಥಕವಾಗೈತೆ ಅಂತ. ಆ ತರಹ ಆಗಿದ್ರೆ ನಮಗೆ ಈ ತರಹ ಸತ್ಸಂಗಗಳು ಬೇಕಾಗ್ತಾ ಇರಲಿಲ್ಲ. ನಮ್ಮ ಜನ್ಮ ಇನ್ನ ಸಾರ್ಥಕವಾಗಲಿಲ್ಲ. ಸಾರ್ಥಕವಾಗಬೇಕು ಅಂದ್ರೆ ಏನು ಮಾಡಬೇಕು? ಸಾರ್ಥಕವಾಗದು ನರ ಜನ್ಮ ಸಾಮರ್ಥ್ಯ ಗುರು ತೇರದೆ ತಮ್ಮ ವೇದನೆಯ ಜಗತ್ತ ಬೇಕಿಸಿ ಭಕ್ತದಿಕ ದೈವಕ್ಕೆ ದೂರಾಗಲು ಸಾರ್ಥಕವಾಗದು ನರ ಜನ್ಮ ಸಾಮರ್ಥ್ಯ ಗುರು ತೇರದೆ ತಮ್ಮ. ನಮ್ಮ ಜನ್ಮದಿಂದ ಸಾರ್ಥಕವಾಗಲಿಲ್ಲ. ಮತ್ತು ಯಾವಾಗ ಸಾರ್ಥಕವಾಗೋದು? ಇಲ್ಲಿ ಬರುವಾಗ ಸುಮ್ಮನೆ ಬರಲಿಲ್ಲ. ನಾವು ದೇವರಿಗೆ ಮಾತು ಕೊಟ್ಟು ಬಂದಿದ್ದೀವಿ. ಪ್ರಭು ಪರಮಾತ್ಮ ನಿಮ್ಮ ಸತ್ಯವು ಎಂತಹದ್ದು, ನಿಮ್ಮ ಸುಖವು ಎಂತಹದ್ದು ಅಂತ ಸ್ವಾಮಿ, ನಿಮ್ಮ ಸುಖವು ನಿಮ್ಮ ಸತ್ಯವನ್ನು ತಿಳ್ಕೊಂಡು ಬರ್ತೀವಿ ಅಂತ ಅಲ್ಲಿ ಹೇಳಿ ಮಾತು ಕೊಟ್ಟು ನಾವಿಲ್ಲಿಗೆ ಬಂದಿದ್ದೀವಿ. ಅಲ್ಲಿ ದೇವರಿಗೆ ಮಾತು ಕೊಟ್ಟು ಬಂದಿದ್ದು ಸ್ವಾಮಿ ಸುಖವು ಸ್ವಾಮಿ ಸತ್ಯವು ಅಂತ ಹೇಳಿ ಇಲ್ಲಿಗೆ ಬಂದು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಪ್ರಾಪಂಚ ಸುಖಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗುತ್ತಾ? ದೇವರಿಗೆ ಕೊಟ್ಟಿರೋ ಮಾತು ಒಂದು, ನಾವಿಲ್ಲಿ ಮಾಡ್ತಾ ಇರೋದು ಇನ್ನೊಂದಾಗಿದೆ. ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗಲ್ಲ, ವ್ಯರ್ಥವೇ. ನಾವಿಲ್ಲಿಗೆ ಬಂದಿದ್ದಕ್ಕೆ ವ್ಯರ್ಥವಾಗತ್ತೆ. ಈಗ ಒಂದು 5-6 ತಿಂಗಳ ಹಿಂದೆ ನಾವು ಈ ಕಲ್ಯಾಣದುರ್ಗದ ಪ್ರಾಂತದ ಕಡೆ ಬಂದಿರುವಾಗ ಸಾಯಂಕಾಲ 5 ಗಂಟೆ ಸಮಯದಲ್ಲಿ 5-6 ಗಂಟೆಗೆ ಅಲ್ಲಿಗೆ ಬಂದಿದ್ವಿ, ಕೂತ್ಕೊಂಡಿದ್ವಿ. ಎಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅಕ್ಕ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ,
ಜನ್ಮ ಸಾರ್ಥಕವಾಗೈತೆ ಅಂತ ಒಬ್ಬರು ಅಕ್ಕವರು ಮಾತಾಡ್ತಾ ಇದ್ದಾರೆ. ನಾನು ಹತ್ತು ಕಡೆ ಏನು ಮಾತಾಡ್ತಾ ಇದ್ರು ಅವರು ಅಂತ ಹತ್ತು ಕಡೆ ನೋಡಿದೆ. ಇವತ್ತು ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಒಬ್ಬರು ಅಕ್ಕವರು ಬೇರೆ ಅಕ್ಕವ್ರ ಹತ್ರ ಹೇಳ್ತಾ ಇದ್ದಾರೆ. ನಮಗೆ ಆಶ್ಚರ್ಯ, ಇವತ್ತು ನಮಗೆ ಸಾರ್ಥಕವಾಗೈತೆ ಅಂತಂದರೆ ನಾನು ಅಂದ್ಕೊಂಡೆ ಗುರುಗಳ ದರ್ಶನ ಆಗಿದೆ, ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗಿದೆ ಅಂತ ನಮಗೆ ಒಳಗೆ ಸಂತೋಷವಾಗ್ತಾ ಇದೆ. ನಮ್ಮ ಶಿಷ್ಯರು ಹೆಂಗಿದ್ದಾರೆ ನೋಡ್ರಿ ಅಂತ. ಆದರೆ ತಿಳ್ಕೋಬೇಕು ಅಂತ ಮನಸ್ಸಿನಲ್ಲಿ ಆಸೆ ಆಯಿತು. ಅಕ್ಕ ಏನಕ್ಕ ಬನ್ರಿ ಸ್ವಲ್ಪ ಅಂತಂದು ಬಂದರು. ಏನು ಸ್ವಾಮೀಜಿ ಅಂತಂದರು. ಅಕ್ಕ ಏನಕ್ಕಕ್ಕ ಸಾರ್ಥಕವಾಗಿದೆ ಅಂತ ಹೇಳ್ತಾ ಇದೆಯಾ, ಇವತ್ತು ನಮ್ಮ ಜನ್ಮ ಸಾರ್ಥಕವಾಗಿದೆ ಅಂತ ಹೇಳ್ತಾ ಇದೆಯಾ, ಏನಕ್ಕೆ ಅಂತಂದೆ. ಅಂದರೆ ಅಕ್ಕವ್ರಂದರು, ಇಲ್ಲಿತ್ತು ಎಲೆ ಅಡಿಕೆ ಚೀಲ, ಅದು ತೆಗೆದ್ರು. ಆ ಚೀಲದೊಳಗೆ ಆಧಾರ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಹೊರಗಡೆ ತೆಗೆದ್ರು. ಇವತ್ತು ಈ ಕಾರ್ಡ್ ಬಸ್ನಲ್ಲಿ ತೋರಿದ ತಕ್ಷಣವೇ ನಮ್ಮ ಹತ್ರ ಒಂದು ನಯ ಪೈಸೆ ತಗೊಂಡಿಲ್ಲ ಸ್ವಾಮಿ, ಫ್ರೀಯಾಗಿ ಕರ್ಕೊಂಡು ಬಂದಿದ್ದಾರೆ. ಮತ್ತು ಬೆಳಗ್ಗೆ ನಾನು ಫ್ರೀಯಾಗಿ ಹೋಗ್ತೀನಿ. ಅಂದರೆ ಇಲ್ಲಿ 2 ವರ್ಷ ಆಯ್ತು ಆಗಲೇ ಫ್ರೀ ಟಿಕೆಟ್, ಫ್ರೀ ಬಸ್ ಬಂದು. ನಮಗೆ ಇನ್ನೂ 5-6 ತಿಂಗಳಾಗಿದೆ ಅಲ್ಲಿ ಬಂದು. ಫ್ರೀಯಾಗಿ ಕರ್ಕೊಂಡು ಬರೋದಕ್ಕೆ, ಕರ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ಜನ್ಮ ಸಾರ್ಥಕವಾಗ್ತಾ ಇದೆ ಅಂತ ಹೇಳ್ತಾ ಇತ್ತಲ್ಲ. ನಾವು ಅಲ್ಲಿಂದ ಬರ್ತಾ ಈ ಅಕ್ಕವರು ಆಧಾರ್ ಕಾರ್ಡ್ ತೋರಿಸಿದ್ರೇ ಕರ್ಕೊಂಡು ಬರೋದು. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಫ್ರೀ ಕರ್ಕೊಂಡು ಬರ್ತಾರ, ಮತ್ತೆ ಟಿಕೆಟ್ ಹೊಡಿತಾರೆ. ಫ್ರೀ ಕರ್ಕೊಂಡು ಹೋಗ್ತಾರೆ ಅಂತ ಆಧಾರ್ ಕಾರ್ಡ್ ಮನೆಯಲ್ಲಿ ಬಿಟ್ಟು ಹೋಗಬೇಡ್ರಿ. ಇವತ್ತು ಒಬ್ಬರು ಹಂಗೆ ಮಾಡಿದ್ರು. ನಮ್ಮ ಕುಣ್ಕೊಂಡ್ಲಿಗೆ ಬಂದಿದ್ದಾರೆ, ಆಧಾರ್ ಕಾರ್ಡ್ ಬಿಟ್ಟು ಮನೆಯಲ್ಲಿ ಬಿಟ್ಟು ಬಂದಿದ್ದಾರೆ. ದಾರಿಯಲ್ಲಿ ನಾವು ಕರ್ಕೊಂಡು ಬಂದ್ವಿ. ಯಾಕಂದರೆ ಬಸ್ಸಿಗೆ ಬಂದರೆ ದುಡ್ಡು ಹೊಡಿತಾರಲ್ಲ, ಟಿಕೆಟ್ ಕೊಡ್ತಾರಲ್ಲ, ಅದಕ್ಕಾಗಿ ಆಧಾರ್ ಕಾರ್ಡ್ ಇರಲೇಬೇಕು ಬಸ್ನಲ್ಲಿ ಬರಬೇಕಂದ್ರೆ. ಮತ್ತು ನಾವು ಬಸ್ಸಿಗೆ ಆಧಾರ್ ಕಾರ್ಡ್ ತೋರಿಸ್ಬೇಕು. ನಾಟ್ ಓನ್ಲಿ ಆಧಾರ್ ಕಾರ್ಡ್, ಎನಿ ಐಡೆಂಟಿ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಕಾರ್ಡ್, ಆಧಾರ್ ಕಾರ್ಡ್, ಎನಿ ಐಡೆಂಟಿ ಕಾರ್ಡ್ ತೋರಿಸ್ರೆ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಬರ್ತಾರೆ. ನಾವು ಅಲ್ಲಿಂದ ಇಲ್ಲಿಗೆ ಬರ್ತಾ ಇರುವಾಗ ಏನೋ ಆಧಾರ್ ಕಾರ್ಡ್ ತೋರಿಸಿದ್ವಾ, ಐಡೆಂಟಿ ಕಾರ್ಡ್ ತೋರಿಸಿದ್ವಾ, ಪಾನ್ ಕಾರ್ಡ್ ತೋರಿಸಿದ್ವಾ, ರೇಷನ್ ಕಾರ್ಡ್ ತೋರಿಸಿದ್ವಾ? ಯಾವ ಕಾರ್ಡು ತೋರಿಸಲಿಲ್ಲ. ದಿಸ್ ಈಸ್ ಒನ್ ಟೈಪ್ ಆಫ್ ಫ್ರೀ ಸರ್ವಿಸ್. ಕಂಡಕ್ಟರ್ ತೋರಿಸ್ತಾ ಇದ್ದೀವಿ ಆಧಾರ್ ಕಾರ್ಡ್. ಮತ್ತೆ ದೇವರಿಗೆ ಏನೋ ತೋರಿಸಿದ್ವಾ? ಫ್ರೀಯಾಗಿ ಬರ್ತಾ ಇದ್ದೀವಿ, ಹೋಗ್ತಾ ಇದೀವಿ. ಮತ್ತೆ ಇದಕ್ಕೆ ನಾವು ಬರೋದು, ಈ ಕೆಲಸಕ್ಕೆ ಬರೋದು. ದೇವರಿಗೆ ಮಾತು ಕೊಟ್ಟು ಬಂದಿದ್ದೀವಿ, ಸ್ವಾಮಿ ನಿಮ್ಮ ಸುಖವು ನಿಮ್ಮ ಸತ್ಯವು ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ನೋಡ್ತಾ ಇರೋ ಈ ಸುಖವೇ ಇದೇ ನಿಜವು ಅಂತ ಅನ್ಕೊಳ್ತಾ ಇದ್ದೀವಿ, ಇದೇ ಶಾಶ್ವತವು ಅಂತ ಅನ್ಕೊಳ್ತಾ ಇದ್ದೀವಿ. ಮತ್ತೆ ನಿಜವಲ್ವಾ ಸ್ವಾಮಿ, ಈ ಸುಖವು ನಿಜವಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದು ನಿಜವಲ್ಲ. ಮತ್ತೆ ಐತಲ್ಲ ಸ್ವಾಮಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ ಇವೆಲ್ಲ ಇದಾವಲ್ಲ ಅಂತ ನೀವು ಹೇಳ್ಬೋದು. ಇದೇ ನಿಜವಾಗಿ ವಾಸ್ತವವಾಗಿ ಇಲ್ಲ. ಇದ್ದಂಗೆ ಕಾಣ್ತಾ ಇದೆ, ಇಲ್ಲ. ಸುಳ್ಳು ಈ ಜಗಮೂಲ ಕಲ್ಲಗಾದಿ ಮಾಟ ಕಬುಲ ಮಗಬುಲು ಸಾಕ್ಷಿಯೋರೆ ಓದಿಯ ಚಲೋ ಜಗಮ ವೇದಾಲ ವ್ಯರ್ಥ ಮಾನೆ ದಾದೋಡೈವಾತಿಲ್ಲ ರೋರೇ ಸೋತೇಳುವ ತುಗಮ ಸಿಕ್ಕಿ ಬಾಲಿನಾಯ ಪುಡೆ ವಾಚಾ ನಂಬುಲು ನಮ್ಮ ಕೋರೆ. ಸುಳ್ಳು ಈ ಜಗములు ಕಲ್ಲಗಾದಿ ಮಾಟ ಕಬುಲ ಮಗಬೂಲು ಸಾಕ್ಷಿ ರೋರಿ. ದೇವರೇ ಗುರು ಸಾಕ್ಷಿ ಇಟ್ಕೊಳ್ತಾ ಇದ್ದ, ಗುರುವೇ ಗುರು ಸಾಕ್ಷಿ ಇಟ್ಕೊಳ್ತಾ ಇದ್ದಾನೆ. ಮನೆಯಲ್ಲಿ ಹುಡುಗರು ತಪ್ಪು ಮಾಡಿದ್ರೆ ಅವ್ರನ್ನ ಹಿಡ್ಕೊಳ್ತೀವಿ, ನಿಜವೂ ಹೇಳಿ ಅಂತ ಹೇಳ್ತೀವಿ. ಅವನೇನು ಹೇಳ್ತಾನೆ, ಅಮ್ಮ ಸಾಕ್ಷಿ ಅಪ್ಪ ಸಾಕ್ಷಿ, ಅಮ್ಮ ಆಣೆ ಅಪ್ಪ ಆಣೆ ಅಂತ ಆಣೆ ಇಟ್ಕೊಳ್ತಾನೆ.
ಆ ಹುಡುಗರು ಯಾವ ಥರ ಆಣೆ ಇಟ್ಕೊಳ್ತಾರೋ ಆ ಗುರುದೇವರು ಕೂಡ ಕಬುಲ ಮಗಬೂಲು ಸಾಕ್ಷಿ, ಇದೆಲ್ಲ ನಾವು ನೋಡ್ತಾ ಇರೋದಲ್ಲ, ಇದು ಸುಳ್ಳು, ಇದು ನಿಜವಲ್ಲ ಅಂತ ಗುರುವೇ ಸಾಕ್ಷಿಯಾಗಿ ಇಟ್ಕೊಳ್ತಾ ಇದ್ದಾರೆ. ನಮ್ಮ ಗುರುದೇವರು ಸಾಕ್ಷಿ, ಕಬುಲು ಮಗಬೂಲು ಸಾಕ್ಷಿ, ಇದೆಲ್ಲ ನಿಜವಲ್ಲ, ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ, ಆಯ್ತಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದೆ ಯಾವ ಥರ ಇದೆ? ಪಾರಮಾಡವ ದೇವ, ಈ ಜಗತ್ತನ್ನು ನಂಬಿ ಏನೂ ಸುಖವಿಲ್ಲ, ಒಂದು ಸುಖಕ್ಕೆ ನೋಡುವುದು ಕೂಡ ಆಸೆ ಪಟ್ಟು ಪಡೆದುದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯವರಲ್ಲ. ಪಾರ ಮಾಡುವ ದೇವ, ಇದು ನಿಜವಲ್ಲ. ನಾವು ನೋಡ್ತಾ ಇದ್ದಾವೆ ಸ್ವಾಮಿ, ನೀವು ನಿಜವಲ್ಲ ಅಂತ ಹೇಳ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಾವು ಒಂದು 2 ವರ್ಷ ಹಿಂದೆ ಬಳ್ಳಾರಿಗೆ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ. ನಮ್ಮನ್ನು ಕರೆಸಿದ್ರು ದೊಡ್ಡ ಶ್ರೀಮಂತರು. ಸಾಯಂಕಾಲ 6 ಗಂಟೆಗೆ ಹೋಗಿ ಕೂತ್ಕೊಂಡ್ವಿ. 7:30 8 ಗಂಟೆಗೆ ಕೇಕ್ ಕಟ್ ಮಾಡಬೇಕು, ಅಷ್ಟವರೆಗೂ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಅವರು ಒಬ್ಬನ ಮ್ಯಾಜಿಷಿಯನ್ನ ಕರೆಸಿದ್ರು. ಅವರೆಲ್ಲ ಮಾಡ್ತಾ ಇದ್ದಾರೆ. ಕೊನೆಗೆ ಒಂದು ಮಾಡಿದ್ರು. ಏನು ಮಾಡಿದ್ರು ಅಂತಂದರೆ, ಈ 2 ಕರ್ಚಿಪ್ ತಗೊಂಡ್ರು, ಚೆನ್ನಾಗಿ ಅಲ್ಲಾಡಿಸಿದ್ರು. ಒಂದು ಡಬ್ಬ ತಗೊಂಡ್ರು, ಡಬ್ಬದೊಳಗೆ ಹಾಕಿದ್ರು, ಚೆನ್ನಾಗಿ ಅಲ್ಲಾಡಿಸಿದ್ರು. ಅಲ್ಲಾಡಿಸಿದ ತಕ್ಷಣವೇ ಉಲ್ಟಾ ಹಾಕಿದ್ರು. ಉಲ್ಟಾ ಆದ ತಕ್ಷಣವೇ ಆ ಡಬ್ಬ ಒಳಗಿಂದ 2 ಪಾವರಾಳೆ ಎದ್ದು ಆ ಕಡೆ ಹಾರು ಹೋಗ್ತಾ ಇದ್ದಾವೆ. ಆ ಪಾವರಾಳ ಆ ಕಡೆ ಎದ್ದು ಹಾರು ಹೋಗ್ತಾ ಇದ್ರೆ ನಾವೆಲ್ಲ ನೋಡಿರೋರೆಲ್ಲರೂ ಕೂಡ ಚಪ್ಪಾಳಿ ಹೊಡೆದಿದ್ದೀವಿ. ಹೊಡಿಬೇಕಾ ಬೇಡದ? ಯಾಕೆ ಹೊಡಿಬೇಕು ಅಂತ? ಇಲ್ಲದ್ದು ಅಷ್ಟವರೆಗೂ ಇರಲಿಲ್ಲ, ಇಲ್ಲದ್ದು ತೋರಿಸ್ತಾ ಇದ್ದಾನೆ, ಅದಕ್ಕಾಗಿ ನಾವು ಚಪ್ಪಾಳಿ ಹೊಡಿಬೇಕು. ಅವರೆಲ್ಲ ಹೊಡಿತಾ ಇದ್ದಾರೆ, ನಾವು ಕೂಡ ಹೊಡೆದಿದ್ದೀವಿ. ಹೊಡಿಬೇಕು ಬೇಡ? ಹೊಡಿಲೇಬೇಕು. ಆ ಥರ ಚಪ್ಪಾಳಿ ಹೊಡೆದ್ರೆ ಇನ್ನೊಂದು ತೋರಿಸ್ತಾನೆ ಅವನು, ಅದಕ್ಕಿಂತಲೂ ಒಳ್ಳೇದು ತೋರಿಸ್ತಾನೆ. ಹಬ್ಬ ನಮ್ಮನ್ನು ಮೆಚ್ಕೊಳ್ತಾ ಇದ್ದಾರೆ ಇವರೆಲ್ಲ ಅಂತ, ಇದಕ್ಕಿಂತಲೂ ಚೆನ್ನಾಗಿರೋದು ಇನ್ನೊಂದು ತೋರಿಸ್ತಾನೆ. ಅದಕ್ಕಾಗಿ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಚಪ್ಪಾಳಿ ಹೊಡೆದಿದ್ದೀವಿ. ಇಲ್ಲದ್ದು ತೋರಿಸಿದನಲ್ಲ, ಚಪ್ಪಾಳಿ ಹೊಡಿಬೇಕು, ಹೊಡೆದಿದ್ದೀವಿ. ಆದರೆ ಇದೇ ಪಾವರಾಳೆ ನಮ್ಮ ಮನೆ ಮುಂದೆ ದಿನಾಲಿ ತಿರುಗ್ತಾ ಇರುತ್ತೆ, ಆ ಕಡೆ ಈ ಕಡೆ. ಅದು ತಿರುಗ್ತಾ ಇರುವಾಗ ನಾವು ಚಪ್ಪಾಳಿ ಹೊಡೆದಿದ್ದೀವ? ಮತ್ತೆ ಇದು ಸತ್ಯವ? ಅದು ಸತ್ಯವ? ನಮ್ಮ ಮನೆ ಮುಂದಿರೋದು ಸತ್ಯವ? ಅಲ್ಲಿ ಅವನು ತೋರಿಸಿರೋದು ಸತ್ಯವ? ಮನೆ ಮುಂದಿರೋದಕ್ಕೆ ನಾವು ಚಪ್ಪಾಳಿ ಹೊಡ್ತಾ ಇದೀವ? ಅವನು ತೋರಿಸಿದನಲ್ಲ, ಇಲ್ಲದ್ದು ತೋರಿಸಿದನಲ್ಲ, ಅದಕ್ಕೆ ಚಪ್ಪಾಳಿ ಹೊಡ್ತಾ ಇದ್ದೀವಿ. ಇರೋದು ನಿಜಕ್ಕೆ ನಾವು ಚಪ್ಪಾಳಿ ಹೊಡಿತಾ ಇಲ್ಲ. ಇದು ಮನೆ ಮುಂದಿರೋದು ಸತ್ಯವು, ಅಲ್ಲಿ ನೋಡ್ತಾ ಇರೋದು ಅಸತ್ಯವು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ನಾವು ನೋಡ್ತಾ ಇರೋದು ಈಗ ನೋಡಿದವಲ್ಲ, ಅವನು ಇಲ್ಲದ್ದು ತೋರಿಸಿದನಲ್ಲ, ಅದಕ್ಕೆ ಜೈ ಹೊಡ್ತಾ ಇದ್ದೀವಿ, ಅದಕ್ಕೆ ಚಪ್ಪಾಳಿ ಹೊಡ್ತಾ ಇದ್ದೀವಿ. ಇದ್ದ ವಸ್ತು ಎಲ್ಲದಂತೆ ಇಲ್ಲದದನ್ನು ಇದ್ದಾರೀತೆ, ಬುದ್ಧಿ ಇಲ್ಲದ ಜನರಿ ಪರಿಯ ಕಾಂಬುವುದೇ ಮಾಯೇ. ವಸ್ತುವು ಇಲ್ಲದಂತೆ ಇಲ್ಲದದನ್ನು ಇದ್ದಾರೀತೆ, ಬುದ್ಧಿ ಇಲ್ಲದ ಜನರಿ ಪರಿಯ ಕಾಂಬುವುದೇ ಮಾಯೇ, ಕಾಂಬುವುದೇ ಮಾಯೇ. ಅದಕ್ಕಾಗಿ ಇದು ನಿಜವಲ್ಲ, ಇದು ಸ್ಥಿರವಲ್ಲ. ಅದಕ್ಕಾಗಿ ಇದು ನಾವು ನೋಡ್ತಾ ಇರೋದಲ್ಲ, ಇದು ನಿಜವಲ್ಲ. ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗಬೇಕು ಅಂತಂದರೆ ನಾವು ಇಲ್ಲೇ ಪರಮಾತ್ಮನ ಸತ್ಯವು ತಿಳ್ಕೋಬೇಕು. ಆ ಸತ್ಯಕ್ಕಾಗಿ ನಾವು ಬಂದಿದ್ದೀವಿ. ಈ ಸತ್ಯವು ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಜನ್ಮ ವ್ಯರ್ಥವೇ. ವ್ಯರ್ಥಮೋ ಜನ್ಮ ವ್ಯರ್ಥಮೋ ಜನ್ಮಮುರ, ವ್ಯರ್ಥಮೋ ಜನ್ಮಮು ಅರ್ಥಮುಲಿರದ
జన్మమురా నరులకు వ్యర్థము భూమిలోన పుట్టి స్వామిని కండ్లగాన నట్టి పొట్టి కాయలకు ಮುಂಡ ಮೋಸಿನಟ್ಲೆ ನಾವು ಈ ಪವಿತ್ರವಾಗಿರೋ ಈ ಮಾನವ ಜನ್ಮದೊಳಗೆ ಹುಟ್ಟಿ ನಾವು ಪರಮಾತ್ಮನ ಸತ್ಯವು ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಜನ್ಮ ವ್ಯರ್ಥವಾಗತ್ತೆ. ಒಟ್ಟಿ ಕಾಯలకు ಮುಂಡ ಮೋಸಿನಟ್ಲೆ. ಒಟ್ಟಿ ಕಾಯలకు ಯಾವ ತರಹ ಮುಂಡ ಮೋಸೋದು ಅಂತ ನಿಮಗೆ ಗೊತ್ತಿರುತ್ತೆ. ಇಂತಹ ಬೇಸವ ಕಾಲದಲ್ಲಿ ಒಂದು 16-17 ವರ್ಷ ಹುಡುಗಿ ಎಮ್ಮೆ ಕಾಯ್ಕೊಂಡು ಬರಬೇಕು ಅಂತ ಕಾಡಿಗೆ ಹೋಗೈತೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಹುಡುಗಿ ಏನು ಮಾಡುತ್ತೆ ಅಂತಂದರೆ ಕಾಡಿನಲ್ಲಿ ಹುಣಸೆ ಮರ ನೋಡಿದೆ. ಹುಣಸೆ ಮರದಲ್ಲಿ ಮಾವಿನಕಾಯಿ ನೋಡೈತೆ. ಹುಣಸೆಕಾಯಿನ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಹುಣಸೆಕಾಯಿ ನೋಡೈತೆ. ತಿನ್ನಬೇಕು ಅಂತ ಆಸೆ ಆಗಿದೆ. ಕಲ್ಲು ತಗೊಂಡು ಹೊಡಿತಾ ಇದೆ. ಅವು ಬೀಳಲಿಲ್ಲ. ಅಷ್ಟರೊಳಗೆ ಒಂದು 20-21 ವರ್ಷ ಹುಡುಗ ಆ ಕಡೆ ಬಂದ. ಏನಕ್ಕೆ ಆ ಥರ ಕಲ್ಲು ಆಗ್ತಾ ಇದೆ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ನಮ್ಮ ಜನ್ಮ ಸಾರ್ಥಕವಾಗಿದೆ ಅಂತ ಅನ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆ ಕಡೆ ಆ ಪಾಪ ಕಲ್ಲು ಹಾಕ್ತಾ ಇದೆ ಆ ಹುಣಸೆಕಾಯಿಗಾಗಿ. ಅಷ್ಟರೊಳಗೆ ಒಬ್ಬ ಹುಡುಗ ಬರ್ತಾನೆ, 20-21 ವರ್ಷ ಹುಡುಗ. ಏನಕ್ಕೆ ಕಲ್ಲು ಆಗ್ತಾ ಇದೆ ಅಂತ ಕೇಳ್ದ. ಆ ಹುಣಸೆಕಾಯಿಗಾಗಿ ಹಾಗೆ ಕಲ್ಲು ಆಗ್ತಾ ಇದ್ದಾನೆ. ಹಂಗಾದ್ರೆ ನಾನು ಕೆಡವು ಕೊಡ್ತೀನಿ ಅಂತ. ಸರಿ ಆಯ್ತು, ಕೆಡವು ಕೊಡ್ರಿ ಅಂತ. ಹಂಗಲ್ಲ ಅಂತ. ಮತ್ತು ಹೆಂಗೆ ಅಂತ, ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ, ಅದಕ್ಕೆ ಒಪ್ಕೊಂಡ್ರೆ ಅದನ್ನು ಕೆಡವು ಕೊಡ್ತೀನಿ ಅಂತ. ಈ ಪಾಪ ಹಂಗಾಗಲ್ಲ ಅಂತ. ಹಂಗಾಗಲ್ಲ ಅಂತಂದರೆ ಆ ಹುಣಸೆಕಾಯಿ ಮೇಲೆ ಇರ್ತವೆ, ನೀವು ಕೆಳಗೆ ಇರ್ತೀಯ ಅಂತ. ಈ ಪಾಪ ಒಂದು 5 ಕ್ಷಣ ಯೋಚನೆ ಮಾಡಿದೆ. ನಾನು ಈ ಕಾಡಿನಲ್ಲಿ ಮದುವೆ ಮಾಡ್ಕೊಂಡಿದ್ದು ಯಾರಿಗೆ ಗೊತ್ತಾಗತ್ತೆ? ಅದು ಆ ಹುಣಸೆಕಾಯಿ ಕೆಳಗೆ ಬಂದ ಮೇಲೆ ಬೇಕಾದರೆ ಇದು ತೆಗೆದು ಆ ಕಡೆ ಬಿಸಾಕಿದ್ರೆ ಸರಿ ಹೋಗುತ್ತೆ ಹೇಳಿ ಅಂತ ಅನ್ಕೊಂಡು ಸರಿ ಆಯಿತು ಮದುವೆ ಆಗ್ತೀನಿ ಅಂತ. ತಕ್ಷಣ ಈ ಮೊದಲಿಗೆ ಏನು ಮಾಡಿದ್ದಾನೆ, ಆ ಮರ ಹತ್ತಿದ್ದಾನೆ. ಆ ಮರ ಹತ್ತಿದ್ದಾನೆ. ಸರಿ ಆಯಿತು, ನಾನು ಮದುವೆ ಆಗ್ತೀನಿ ಅಂತ ತಕ್ಷಣ ಈ ಹುಡುಗ ಏನು ಮಾಡಿದ್ದಾನೆ, ಆ ತಾಳಿ ತಗೊಂಡು ಬರೋದಕ್ಕೆ ಹೋಗಿದ್ದಾನೆ. ತಾಳಿ ಬಂಗಾರ ಶಾಪ್ಗೆ ಹೋಗ್ತಾನೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಶ್ರಾವಣ ಮಾಸದಲ್ಲೋ ಮಾಘ ಮಾಸದಲ್ಲೋ ಆ ಎಕ್ಕೆ ಗಿಡನ ಬಿಕ್ಕೆ ಗಿಡನ ಎಕ್ಕೆ ಗಿಡಕ್ಕೆ ಹಾಕಿರ್ತಾರೆ ಅಂಗದಾರ ಅಂತ. ಅದನ್ನು ತಗೊಂಡು ಬಂದ. ಈ ಪಾಪ ಕೊಲ್ಲಲ್ಲಿ ದಾರ ಕಟ್ತು, ಮದುವೆ ಆಯಿತು. ತುಂಬ ಉತ್ಸಾಹವಂತನಾಗಿದ್ದಾನೆ ಈ ಮೊದಲಿಂಗ. ತಗೊಂಡು ಬರುವ ಹುಣಸೆಕಾಯಿ ಅಂತಂದು ಒಂದೇ ಒಂದು ಕ್ಷಣದಲ್ಲಿ ಮರ ಹತ್ತಿ ಹೋಗಿದ್ದಾನೆ. ಎಲ್ಲೋ ಕೊನೆಯ ಕೊಂಬದಲ್ಲಿತ್ತು ಆ ಹುಣಸೆಕಾಯಿ. ಅವು ಕಿತ್ಕೊಂಡು ಕೆಳಗೆ ಇಳಿತಾ ಇರುವಾಗ ಆ ಕೊಂಬು ಮೇಲಿನಿಂದ ಕಾಲು ಜಾರಿಬಿಡ್ತು. ಆ ಕೊಂಬುಗೂ ಈ ಕೊಂಬುಗೂ ತಲೆ ಹೊಡ್ಕೊಂಡು ಕೆಳಗೆ ಬಿದ್ದು ಅವನು ಸತ್ತೋದ. ಕೆಳಗೆ ಬಿದ್ದು ಸತ್ತೋದ ತಕ್ಷಣವೇ ಈ ಪಾಪ ಓಡೋಗೈತಂತೆ. ಯಾರಿಗಾಗ? ಅವನಿಗಾಗ, ಹುಣಸೆಕಾಯಿಗಾಗಿ. ಆ ಹುಣಸೆಕಾಯಿ ತಿನ್ನಬೇಕು ಅಂತ ಆಸೆಯಿಂದ ತಗೊಂಡು ಮುರಿದು ನೋಡಿದ್ರೆ ಅವು ತಿನ್ನೋದಕ್ಕೂ ಯೋಗ್ಯವಾಗಿದ್ದಾವ, ಒಳಕಾಗಿದ್ದಾವೆ. ಆ ಕಡೆ ಬಿಸಾಕ್ತು. ಈ ದಾರ ಕಾಣ್ತಾ ಇದೆ, ಹತ್ತು ಕಡೆ ಇತ್ತು ಕಡೆ ದಾರಿ ಸೆಂಟ್ರದು ಕಾಡಿನಲ್ಲಿ. ನಮಗೆ ಗೊತ್ತಿರೋರು, ನಮ್ಮ ತಂದೆ ತಾಯಿಯವರು, ನಮ್ಮ ಸ್ನೇಹಿತರು ಯಾರಾದರೂ ಬರ್ತಾರೆ ಅಂತ ತಕ್ಷಣವೇ ಈ ಪಾಪ ಏನು ಮಾಡೈತೆ ಅಂತಂದರೆ ಆ ಕೊಲೆನಲ್ಲಿರೋ ಆ ದಾರ ತೆಗೆದು ಪಟ್ಟು ಮಂತು ತೆಗೆದು ಆ ಕಡೆ ಬಿಸಾಕ್ತಾರೆ. ಮತ್ತು ಏನಕ್ಕೆ ಮದುವೆ ಮಾಡ್ಕೊಂಡಿದ್ದ ಆ ಪಾಪ ಆ ಹುಡುಗಿ? ಹುಣಸೆಕಾಯಿ ತಿನ್ನಬೇಕು ಅಂತ. ಮತ್ತೆ ಹೋಗ್ಲಿ ಹುಣಸೆಕಾಯಿ ತಿಂದಾಯ್ತಾ? ಹೋಗ್ಲಿ ಗಂಡನ ಹತ್ರ ಸಂಸಾರ ಮಾಡಾಯ್ತಾ? ಹುಣಸೆಕಾಯಿ ತಿನ್ನಲಿಲ್ಲ, ಗಂಡನ ಹತ್ರ ಸಂಸಾರ ಮಾಡಲಿಲ್ಲ. ಒಟ್ಟಿ ಕಾಯಲಕ್ಕೂ ಮೋಟಿ ಮುಂಡ ಮೋಸಿನಟ್ಲಿ. ನಾವು ಕೂಡ ಈ ಪವಿತ್ರವಾಗಿರೋ ಈ ಮಾನವ ಜನ್ಮದಲ್ಲಿ ಹುಟ್ಟಿ ಪರಮಾತ್ಮನ ಸತ್ಯವನ್ನು ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಜನ್ಮವು ಕೂಡ ವ್ಯರ್ಥವೇ. ಒಟ್ಟಿ కాయలకు ముండ మోసినట్లే ఏమి ఫలము స్వామి నిజము తెలియని జన్మం భూమిపైగా పశువు నయము లేదు యమలోకం.
పశువులకు యమలోకం లేదు. ಅದಕ್ಕೆ ಯಮಲೋಕವಿಲ್ಲ ಪಶುಗಳಿಗೆ. ಯಾಕಿಲ್ಲ? ಈ ಜಗತ್ತಿಗೆ ಬಂದಿರೋ ಕರ್ತವ್ಯ ಕಾರಣ ಮಾಡ್ತಾ ಇದೆ. ನಾವು ದೇವರಿಗೆ ಮಾತು ಕೊಟ್ಟು ಬಂದಿದ್ದೀವಿ. ಸ್ವಾಮಿ, ನಿಮ್ಮ ಸುಖವು ನಿಮ್ಮ ಸತ್ಯವು ತಿಳ್ಕೊಂಡು ಬರ್ತೀನಿ ಅಂತ ಅಲ್ಲಿ ಹೇಳಿ ಮಾತು ಕೊಟ್ಟು ಬಂದಿದ್ದೀವಿ. ಅಲ್ಲಿ ಮಾತು ಕೊಟ್ಟು ಇಲ್ಲಿಗೆ ಬಂದು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ನೋಡ್ತಾ ಇರೋ ಈ ಸುಖವೇ ನಿಜವು ಅಂತ ಈ ವ್ಯಾಮೋಹದಲ್ಲಿ ಬೀಳ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಜನ್ಮ ಸಾರ್ಥಕವಾಗಲ್ಲ. ಹೋಗ್ಲಿ, ಇದು ಮತ್ತೆ ಮತ್ತೆ ಬರುತ್ತಾ? ಈ ದಿನ ఎవరు వెళ్ళి పోగా వెంటారు నిజతకు మూల తిరిగిన మురుల వెతకు మూల మెరుగా బ్రతుకు వ్యర్థమురా ఈ దినము ఇక దుర్లభమురా. ಆ ದಿನಮೂಲಕ ಆದರಿ ಸದ್ಗುರುನಿಗಣರ. ಅದಕ್ಕಾಗಿ ಇಂತಹ ಸಮಯ ಬರಲ್ಲ. ಇದೇ ಅಮೂಲ್ಯವಾಗಿರೋ ಸಮಯವು. ನಮ್ಮ ಜನ್ಮ ಸಾರ್ಥಕವಾಗಬೇಕು ಅಂತಂದರೆ ನಾವು ಈ ಸುಖಕ್ಕಾಗಿ, ಪರಮಾತ್ಮನ ಸುಖಕ್ಕಾಗಿ ಬಂದಿದ್ದೀವಿ. ಅದಕ್ಕಾಗಿ ನಾವು ಈ ಪ್ರಾಪಂಚ ಸುಖವು ಪ್ರಯೋಜನವಿಲ್ಲ. ಪಾರ ಮಾಡುವ ದೇವ, ಈ ಜಗತ್ತು ನಮಗೆ ಏನೂ ಸುಖವಿಲ್ಲ. ಒಂದು ಸುಖಕ್ಕೆ 100 ದುಗುಡ ಆಸೆ ಪಟ್ಟು ಪಡ್ತಿದ್ದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯವರೆಲ್ಲ. ನಮಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಏನೇನೋ ಮಾಡ್ತಾ ಇದ್ದೀವಿ. ತಗೊಂಡೋಗ್ತಾ ಇದ್ದೀವ? ತಗೊಂಡೋಗೋದಕ್ಕೆ ಸಾಧ್ಯವಾಗುತ್ತಾ? ಅದಕ್ಕಾಗಿ ತಗೊಂಡೋಗೋದಕ್ಕೆ ಸಾಧ್ಯವಿಲ್ಲ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ್ಸ, ನೀವಿರುವುದು 3 ದಿವಸ. ಉಸಿರು ನಿಂತೆ ಮಾಕೆ ನನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗಿ ಹೂಳುತ್ತಾರ, ಚಟ್ಟು ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ್ಸ, ನೀವಿರೋದು 3 ದಿವಸ. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷವೆಂಬಕಂತೆ ನಿನ್ನ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ. ಸತ್ತ ಮೇಲೆ ನಿನಗೆ ಹೆಸರು ಉಂಟು. ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಬಂದಿದ್ದೀವಿ. ಇಲ್ಲದಕ್ಕೆ ಬಂದಿದ್ದೀವ? ಯಾರಾದರೂ ಇದ್ದಾರ? ಒಬ್ಬರನ್ನು ತೋರಿಸಿ. ಮಹನೀಯರು, ಚಕ್ರವರ್ತಿಗಳು, ರಾರಾಜುಗಳು ಅವರೆಲ್ಲ ಇದ್ದಾರ? ಸರ್ವಂಸಹ ಚಕ್ರನೇಳಿನ ಹರಿಶ್ಚಂದ್ರ ಬಿಡುಗೋಡಿ ತನದು ವಸುಧ ಚೋರ ವಿಗ್ರಹ ದೊರಪಾಲ ಹರಿತುಡೈನ ಪುರುಗುಚ್ಚುತ ಕೂಡಿ ಪೋದು ಸೇನಾ ಶತ್ರುದಾನವಲೋಕ ಸಂಹಾರುಡೈ ನಟ್ಟಿ ರಾಮತಾಪೋದುವಕ ರತ್ನಮೈನ ನೀತಿ ಧರ್ಮಜ್ಞಾನಿ ನಿಪುಣುಡೈನ ಇಲವೇಲು ಧರ್ಮಜುತ తదనమ పోదు తాను చేసిన ధర్మంబు తగలి వెంట పయనమై వచ్చున వెతకుವೆ పనికి రావు. ಮಹನೀಯರು, ಚಕ್ರವರ್ತಿಗಳು, ರಾರಾಜುಗಳು ಈ ಪ್ರಪಂಚವನ್ನೇ ಬಾಳಿದ್ದಾರೆ. ಅಂತವರೆಲ್ಲ ಕೂಡ ಮತ್ತೆ ಹೋಗಿದ್ದಾರೆ. ಮತ್ತೆ ನಾವು ಮಾತ್ರ ಇಲ್ಲಿರೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಅದಕ್ಕಾಗಿ ನಾವು ಇಲ್ಲಿರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇರೋ ಈ ಸುಖವೇ ನಿಜ ಅಂತ ಅನ್ಕೊಳ್ತಾ ಇದ್ದೀವಿ. ಇದು ಆಸೆ ಪಟ್ಟು ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಏನೇನೋ ಮಾಡ್ತಾ ಇದ್ದೀವಿ. ತಗೊಂಡೋಗ್ತಾ ಇದ್ದೀವ? ಒಬ್ರು ಏನು ಮಾಡಿದ್ದಾರೆ ಅಂದರೆ, ಪಾಪ ತುಂಬ ಬಡತನದಲ್ಲಿ ಹುಟ್ಟಿದ್ರು. ತುಂಬ ಬಡತನ, ಕಷ್ಟಪಟ್ಟು ಮೇಲಕ್ಕೆ ಬಂದು ಕೂಲಿ ಹೋಗೋರು
ಸಂಪಾದನೆ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದ್ದಾರೆ. ಸುಮಾರು 40 ಎಕರೆ ಭೂಮಿ ಸಂಪಾದನೆ ಮಾಡಿದ್ದಾರೆ. 4 ಜನಕ್ಕೆ ಮಕ್ಕಳಿಗೆ 4 ಮನೆ ಕಟ್ಟಿಸಿದ್ದಾರೆ. ಒಬ್ಬೊಬ್ಬರಿಗೆ 10 ಎಕರೆ ಜಮೀನು ಕೊಟ್ಟಿದ್ದಾರೆ. 4 ಮಕ್ಕಳು ಬೆಂಗಳೂರಿನಲ್ಲಿ ಅಂತ ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ವಯಸ್ಸಾಗಿದೆ, 85 ವರ್ಷ ಆಗಿದೆ. ಇವರು ಊರಲ್ಲಿ ಇದ್ದಾರೆ, ಹಳ್ಳಿ ಒಳಗೆ. ಮಕ್ಕಳೆಲ್ಲ ಬೆಂಗಳೂರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಸೀರಿಯಸ್ ಆಗಿದೆ ಅಂತ ಮಕ್ಕಳಿಗೆ ಫೋನ್ ಮಾಡಿದ್ರು. ಯಾರೋ ಮನೆ ಮಗಳದಲ್ಲಿರೋರು ಮಕ್ಕಳು ಪಾಪ ಒಳ್ಳೆ ಉದ್ಯೋಗದಲ್ಲಿದ್ದಾರೆ. 4 ಜನಕ್ಕೆ 4 ಕಾರ್ ಹಾಕೊಂಡು ಬಂದರು. ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾ ಇದ್ದಾರೆ. ಅವರ ಅಪ್ಪನ ಮನೆ ಮಧ್ಯದೊಳಗೆ ಮಂಚ ಹಾಕಿ ಮಲಗಿಸಿದ್ದಾರೆ. ಪಕ್ಕದಲ್ಲಿ ಇವರು 4 ಜನ ಮಕ್ಕಳು ಚೇರುಗಳು ಹಾಕ್ಕೊಂಡು ಕುತ್ಕೊಂಡಿದ್ದಾರೆ. ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾ ಇದ್ದಾರೆ ಮಕ್ಕಳು. ಇವರು ಬಾಯಿ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಪ್ಯಾರಾಲಿಸಿಸ್ ಕಾಯಿಲೆ ಬಂದಿದೆ. ಕೈಯಿಂದ ತೋರಿಸ್ತಾ ಇದ್ದಾನೆ. ಸಣ್ಣವನು ಬಂದಿದ್ದಾನ, ನಡುವಲವನು ಬಂದಿದ್ದಾನ, ದೊಡ್ಡವನು ಬಂದಿದ್ದಾನೆ ಅಂತ ಕೈ ಇಕ್ಕಿ ಸೈಗೆ ಮಾಡಿ ತೋರಿಸ್ತಾ ಇದ್ದಾನೆ. ಮಾತು ಬರ್ತಾ ಇಲ್ಲ. ಇವ್ರು 4 ಜನ ಎಲ್ಲ ಬಂದಿದ್ದೀವಪ್ಪ ಅಂತ ಮಕ್ಕಳು ಮಾತಾಡ್ತಾ ಇದ್ದಾರೆ ಅವ್ರ ಅಪ್ಪ ಹತ್ರ. ಆ ಥರ ಮಾತಾಡ್ತಾ ಇರುವಾಗ ಆ ಬಾಗಿಲ ಕಡೆ ಕೈ ತೋರಿಸ್ತಾ ಇದ್ದಾನೆ. ಹಿಂಗಂತಾನೆ 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 ಹಿಂಗಂತಾನೆ. ಇವ್ರಿಗೆ ಅರ್ಥವಾಗಲಿಲ್ಲ. ಇವ್ರು ಏನು ಅನ್ಕೊಳ್ತಾ ಇದ್ದಾರೆ ಅಂತಂದರೆ, 4 ಜನ ಮಕ್ಕಳು ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಅಪ್ಪವರು ನಮಗಿನ್ನ ಏನೋ ಸಂಪಾದನೆ ಮಾಡಿದ್ದು ಎಲ್ಲೋ ಬಚ್ಚಿಕ್ಕಿದ್ದಾರೆ. ಪಾಪ ಹೇಳಬೇಕು ಅಂದರೆ ಮಾತು ಬರ್ತಾ ಇಲ್ಲ. ಏನು ಮಾಡೋಣ ಅಂತ ಡಾಕ್ಟ್ರ್ ಕರ್ಸೋಣ ಅಂತ. ಆವಾಗಲೇ ಡಾಕ್ಟ್ರು ಬಂದು ಹೋಗಿದ್ರು. ಏನು ಪ್ರಯೋಜನವಿಲ್ಲ, ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ, ಏನು ಪ್ರಯೋಜನವಿಲ್ಲ ಅಂತ ಹೇಳಿದರು. ಮತ್ತೆ ಡಾಕ್ಟ್ರನ್ನ ಕರ್ಸೋಣ ಅಂತ ಮಾತಾಡಿದ್ರು. ಎಲ್ಲೋ ಬಚ್ಚಿಕ್ಕಿದ್ದೇನೆ ಹಣ. ಆ ಮಾತು ಬಂದರೆ ಹೇಳ್ತಾನೆ. ಅದಕ್ಕಾಗಿ ಡಾಕ್ಟ್ರನ್ನ ಕರ್ಸೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟ್ರು ಬಂದರು. ಏನು ಸರ್ ಅಂತ ಹೇಳಿದ್ರು. ಏನೂ ಇಲ್ಲ, ನಮ್ಮಪ್ಪವ್ರಿಗೆ ಹೆಂಗಾದರೂ ಮಾತು ಬರೋಂಗೆ ಮಾಡಬೇಕು. ಇಲ್ಲ ಸರ್, ಪ್ರಯೋಜನ ಇಲ್ಲ, ಕಷ್ಟ, ಬದುಕೋದು ಜಾಸ್ತಿ ದಿನ ಬದುಕಲ್ಲ, ಹೋಗ್ತಾರೆ. ಎಲ್ಲ ಪರವಾಗಿಲ್ಲ, ಎಷ್ಟು ಖರ್ಚಾದರೆ ಕೂಡ ಪರವಾಗಿಲ್ಲ ಅಂತಂದು ಅವ್ರು ಯೋಚನೆ ಮಾಡಿದ್ರು. ಅವ್ರಿಗಿಂತಲೂ ದೊಡ್ಡ ಡಾಕ್ಟ್ರು ಸಿಟಿದಲ್ಲಿದ್ರಲ್ಲ, ಅವ್ರಿಗೂ ಫೋನ್ ಮಾಡಿದ್ರು. ಸರಿ ಆಯಿತು, ಖರ್ಚಾಗತ್ತೆ, ಪರವಾಗಿಲ್ಲ ಅಂತ. ಪರವಾಗಿಲ್ಲ, ಒಂದು 5 ಲಕ್ಷ ಆಗುತ್ತೆ, 5 ಲಕ್ಷ ಆದರೆ ಅದು ಪರವಾಗಿಲ್ಲ ಅಂತ. ಜಾಸ್ತಿ ಸಮಯ ಬದುಕಲ್ಲ, ಒಂದೇ ಒಂದು ಕ್ಷಣ ಬದುಕ್ತಾರೆ ಅಷ್ಟೇ ಅಂತಂದರು. ಸರಿ, ಅಷ್ಟೇ ಆಗಲಿ, ನಮ್ಗೆ ಸಾಕು. ಯಾಕಂದರೆ ಅಷ್ಟರೊಳಗೆ ಹೇಳ್ಬಿಡ್ತಾರಲ್ಲ, ಎಲ್ಲಿ ಬಚ್ಚಿಕ್ಕಿರೋದು ಹಣ, ಎಲ್ಲಿ ಬಚ್ಚಿಕ್ಕಿರೋದು ಹೇಳ್ತಾರಲ್ಲ, ಅಷ್ಟೇ ಸಾಕು ನಮಗೆ ಅಂತಂದು. ಮತ್ತು ದುಡ್ಡು ಕೊಡ್ರಿ ಅಂತಂದರು. 4 ಜನ ಮಕ್ಕಳು 5 ನಿಮಿಷದೊಳಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ಜಾಸ್ತಿ ಸಮಯ ಬದುಕಲ್ಲ ನೋಡ್ರಿ ಅಂತಂದು. ಇಲ್ಲ ಪರವಾಗಿಲ್ಲ, ಹಂಗೆ ಆಗಲಿ ಅಂತಂದು. ಸರಿ ಆಯಿತು ಅಂತ ದುಡ್ಡು ಕೊಟ್ಟರು, ಕಲೆಕ್ಷನ್ ಮಾಡಿ. ಇಂಜೆಕ್ಷನ್ ತರಿಸಿದ್ರು, 5 ಲಕ್ಷ ರೂಪಾಯಿ ಖರೀದಿ ಮಾಡಿ ಇಂಜೆಕ್ಷನ್ ಹಾಕಿದ್ರು ಡಾಕ್ಟ್ರು. ಇವ್ರಿಗೂ ಮಾತು ಬಂತು. ಅಪ್ಪ ಅಪ್ಪ ಅಂತ ಎಲ್ಲರೂ ಹತ್ರಗೆ ಹೋದ್ರು. ಅಪ್ಪ ಅಪ್ಪ ಏನಪ್ಪ ಕೈಗೆ ತೋರಿಸ್ತಾ ಇದೆ. ಆ ಎಮ್ಮೆ ಪರಕ ತಿಂತಾಯ್ತು ನೋಡ್ರಿ, ಬಿಡಿಸ್ರಿ ಅಂತಂದ್ರು. ಮಾತು ಅಲ್ಲಿಗೆ ನಿಂತೋಯ್ತು, ಪ್ರಾಣ ಹೋಯ್ತು ಅವರಪ್ಪ. ಆಸೆ ಪಟ್ಟು ಪಡೆದದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ. ಅದಕ್ಕಾಗಿ ನಾವು ಇದು ನಿಜವೂ ಅಂತ ಅನ್ಕೊಳ್ತಾ ಇದ್ದೀವಿ. ನಿಜವಲ್ಲ. ನಿಜವಾಗಿರೋದು ಯಾವುದು? ಪರಮಾತ್ಮ ಸತ್ಯವು, ಪರಮಾತ್ಮ ಸುಖವು. ಆ ಸುಖವು ಇಲ್ಲೇ ತಿಳ್ಕೋಬೇಕು. ಇಕ್ಕಡಗನ ಕಡ ಎಕ್ಕೇಟರನ್ನ ಕಕ್ಕನೆ ಮಾಗಮತೆ ಕನೆವಾರ ನಾಕಕು ಮರಿ ಮರಿ ಸಾರಿ ಪೋಯನ ಕತುಲೇ ಮುಂದ ಪತನೆ ಕಾನ ಕುಂತೆಂದು ಪತನೆ ಬಾಸಿತೆ ಸತ ಸಂಗಮನ ಸತ ಮುಗಾದು ಸಂಸಾರ ನರಕ ಮುಗತುಲೇ ಮುಂದ ಪತನೆ ಕಾನ ಕುಂತೆಂದು. ಅದಕ್ಕಾಗಿ ನಾವು ಇಲ್ಲೇ ಟೈಮ್ ಇಕ್ಕಬೇಡ್ರಿ.